ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ಶುಭ್ರಜೋತ್ಸ್ನ ಪುಲಕಿತಯಾಮಿನೀ ಕುಸುಮಿತ ಧ್ರುವದಲ ಶೋಧಿನಿ ಸುಹಾಸಿನಿ ಸುಮಧುರವಾಸಿನಿ ಸುಫಲಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಇವತ್ತಿನ ಗಣರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ನಮ್ಮ SPJ ಜವಳಿ ಸರ್ ಅವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಆಶೀರ್ವಾದ ಒಂದೇ ನಿಮಿಷ ಭಾಳ ಮಾತಾಡೋದಿಲ್ಲ, ಒಂದೇ ನಿಮಿಷ ಮಾತಾಡಬೇಕು. ಕಾರ್ಯಕ್ರಮಕ್ಕೆ ಅತ್ಯಂತ ಸೌಲಭ್ಯ ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಅಡ್ವೊಕೇಟ್ ಮಹಿಳೆಯರಿಗೆ, ನಮ್ಮ ವೈದ್ಯರಿಗೆ, ಮಕ್ಕಳಿಗೆ, ಗುರುಗಳಿಗೆ ತುಂಬ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಒಂದು ಮಾತನ್ನು ಹೇಳಕ್ಕೆ ನಾ ಇಚ್ಛಪಡ್ತೇನೆ. ನಮ್ಮ ಜವಳಿ ಸರದ ಜ್ಞಾನ ಅವಳಿ ಇವರು ಜವಳಿ ಅಂತಿಲ್ಲ ಭಾಳ. ಆ ಜ್ಞಾನ ಅನ್ನುವಂಥದ್ದು ಏನೈತಲ್ಲ, ಆ ನಾಲೆಡ್ಜ್ ಅನ್ನುವಂಥದ್ದು ಏನೈತಲ್ಲ, ಆ ಇತಿಹಾಸ ಅನ್ನುವಂಥದ್ದು ಏನೈತಲ್ಲ, ಇವ್ರ ಜೊತೆಗೆ ಜವಳಿಯವ್ರ ಜೊತೆಗೆ ಅದು ಅವಳಿ ಐತೆ. ಜವಳಿಯವ್ರ ಜೊತೆಗೆ ಅದು ಅವಳಿ ಒಳವಳಿಯಾಗಿ ಬಂದೈತೆ ಅಂದಾಗ ಬರೀ ಒಂದು ಮನೆಯಲ್ಲ, ಒಂದು ಕುಟುಂಬವನ್ನಲ್ಲ, ಇಡೀ ದೇಶವನ್ನು ಸಂರಕ್ಷಣೆ ಮಾಡುವಂಥ ವಿದ್ಯಾರ್ಥಿಗಳನ್ನು ನಾನು ತಯಾರು ಮಾಡಕತ್ತೇನೆ ಅನ್ನುವಂಥ ಆ ಚಾಟಿ ಬರ್ಬೇಕಲ್ರಿ, ಆ ಎದಿಗಾರಿಕೆ ಬರ್ಬೇಕಲ್ಲ, ಅದು ಭಾಳ ದೊಡ್ಡದು. ಅವರೇನು ಹೇಳಿದ್ರಲ್ಲ ಮಹಾತ್ಮ ಗಾಂಧೀಜಿಯವರು, ಶೀಲವಿಲ್ಲದ ಶಿಕ್ಷಣ, ದುಡಿಮೆ ಇಲ್ಲದ ಸಂಪತ್ತು, ನೀತಿಹೀನ ವಾಣಿಜ್ಯ, ಆತ್ಮಸಾಕ್ಷಿ ರಹಿತ ಭೋಗ, ಇವೇನು ಬ್ಯಾಡ ಅಂತೇನು ಹೇಳಿದ್ರಲ್ಲ, ಅದರ ಆಧಾರದ ಮೇಲೆ ನಮ್ಮ ನಾಡಿನ ಮಕ್ಕಳನ್ನ ನನ್ನ ಈ ಒಂದು ಶಾಲೆಯೊಳಗೆ ಬರೀ ಕುಟುಂಬವನ್ನು ಸಂರಕ್ಷಣೆ ಮಾಡುವಂಥ ಮಕ್ಕಳಲ್ಲ, ನಮ್ಮ ದೇಶವನ್ನು, ನಮ್ಮ ಸಮಾಜವನ್ನು ಸಂರಕ್ಷಣೆ ಮಾಡುವಂಥ ಮಕ್ಕಳನ್ನು ನಾನು ತಯಾರು ಮಾಡಬೇಕು ಅನ್ನುವಂಥ ಒಂದು ಟಂಕ ಶಾಲೆ ನೋಡಿ. ಹಂಗೆ ಬೇಕು ಹಂಗೆ ತಯಾರು ಮಾಡೋದು ಟಂಕ ಶಾಲೆ ಇರ್ತಾರೆ. ಹೆಂಗೈತಿ ಹಂಗೆ ತಯಾರು ಮಾಡಿ ಕಳಿಸಿದ್ರೆ ಟಂಕ ಶಾಲೆ ಅನ್ನೋದಿಲ್ಲ. ನಮಗೆ ಹೆಂಗೆ ಬೇಕು, ಯಾವ ರೀತಿ ಸಾಮಾನ್ಯ ತಯಾರು ಮಾಡಿದ್ರೆ ಯಾವ್ಯಾವ ಕೆಲಸ ಮಾಡ್ತೈತಿ ಆ ರೀತಿ ಒಳಗೆ ಅವ್ರು ತಯಾರು ಮಾಡಬೇಕು ಅನ್ನುವಂಥ ಒಂದು ಏಕೈಕ ಉದ್ದೇಶದಿಂದ ನಮ್ಮ ಶ್ರೀ ಜವಳಿ ಸರ್ ಈ ಒಂದು ಪ್ರತಿಯೊಂದು ಯಾವುದೇ ಕಾರ್ಯಕ್ರಮವನ್ನು ಸಹಿತವಾಗಿ ನಾಲೆಜ್ ಓರಿಯೆಂಟೆಡ್ ಆಗಿ ಅವರಿಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಅದಕ್ಕಾಗಿ ಈ ಶಾಲೆ ಇದರ ಕೀರ್ತಿ ಪತಾಕ ದೇಶದಾದ್ಯಂತ ಹರಡಲಿ. ಈ ಮಕ್ಕಳು ಒಂದು ಸಲ ಒಬ್ಬ ಗುರುಗಳು ಒಂದು ಊರಿಗೆ ಹೋಗಿದ್ರು, ಪ್ರವಚನಕ್ಕಂತ ಹೋಗಿದ್ರು. ಅವ್ರಿಗೆ ಒಂದು ಆಶೀರ್ವಾದ ಮಾಡಿದ್ರು, ಯಾರು ದಡ್ರದಿರಿ ಅವ್ರಿಗೆ ಭಾಳ ಚಲೋ ಆಗಲಿ ನೋಡ್ರಿ, ಯಾರು ದಡ್ರದಿರಿ ಅವ್ರಿಗೆ ಭಾಳ ಚಲೋ ಆಗಲಿ ಅಂತ ಎಲ್ಲ ಆಶೀರ್ವಾದ ಅವ್ರಿಗೆ ಮಾಡಿದ್ರು. ಎಲ್ಲ ದೊರಕಲಿ. ಯಾರು ಶಾಣೆರಿದ್ರಿ ನಿಮ್ಗೆ ಚಲೋ ಆಗೋದು ಬೇಡ, ನೀವು ದುಡ್ಕೊಂತ ಬರ್ಬೇಕು. ಇದ್ರೊಳಗೆ ಒಂದು ಅರ್ಥ ಐತಿ. ಯಾರು ದಡ್ರದಿರಿ ನೀವು ಇಲ್ಲೇ ಇರಿ, ನಿಮ್ಮಿಂದ ದೇಶ ಸುಧಾರಣೆ ಆಗೋದಲ್ಲ, ನೀವು ಹೊರಗೆ. ಯಾರು ಅತ್ಯುತ್ತಮ ಶಾಣೆ ಇದ್ರಿ ನೋಡು, ನಿಮ್ಗೆ ಈಗ ಸದ್ಯನ ಆಶೀರ್ವಾದ ಮಾಡೋದು, ನೀವು ಹೊರಗೆ ಹೋಗಿ ಕೆಲಸ ಮಾಡೋಂಗಾಗುತ್ತೆ. ಅಂದ್ರೆ ಎಲ್ಲ ಕಡೆ ಹರಿದು ಹಂಚಿ ಹೋದ್ರಿ ಅಂದ್ರೆ ಸಮಾಜ, ದೇಶ ಅನ್ನೋದು ಅಲ್ಲಿ ಒಳ್ಳೆಯ ಸಂಸ್ಕಾರ ಮತ್ತು ಈ ಜ್ಞಾನದ ಬೀಜವನ್ನು ಬಿತ್ತುವಂಥ ತಾಕತ್ತೈತಿ ನಿಮ್ಗೆ. ನೀವು ಊರು ಬಿಟ್ಟು ಹೊರಗೆ ಹೋಗ್ರಿ ಅಂತ. ಹಂಗೆ ಇಲ್ಲಿರುವಂಥ ಏನು ಎಲ್ಲ ಏನು ವಿದ್ಯಾರ್ಥಿಗಳಾಗಿರ್ತಾರೆ, ಚಲೋ ವಿದ್ಯಾವಂತರಾಗಿ ಚಲೋ ನಾಲೆಡ್ಜ್ ತಗೊಂಡು ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೂ ಸಹಿತವಾಗಿ ಹೋಗಿ ನಮ್ಮ ಈ ಜ್ಞಾನವನ್ನು ಕೊಡುವಂಥ ಶಕ್ತಿಯನ್ನು ನಮ್ಮ ಗುರುಗಳು ಜವಳಿ ಸರ್ ಕೊಡಕತ್ತಾರ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಗುರುವೃಂದ ಮಕ್ಕಳಿಗೆ ಕಾರ್ಯಕ್ರಮ ನಡೆಸಿರ್ತಕ್ಕಂಥ ನಮ್ಮ ಮಕ್ಕಳು ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ
ಭಾಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸ್ತಾರೆ. ಅವರಿಗೆಲ್ಲರಿಗೂ ಒಂದು ತಿಳಿಸಿ ಇನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.